ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನವೆಂಬರ್ ತಿಂಗಳ ಮೇಷ ರಾಶಿಯ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನೆಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಪ್ರೀತಿ ಮತ್ತು ಪ್ರೇಮದ ವಿಚಾರದಲ್ಲಿ ನೋಡೋದಾದ್ರೆ, ಪ್ರೀತಿ ಪ್ರೇಮ ವಿಚಾರದಲ್ಲಿ ಮೇಷ ರಾಶಿಯವರು ಈ ತಿಂಗಳ ವಿಚಾರದಲ್ಲಿ ಯಾವ ರೀತಿ ಇರ್ತಾರಪ್ಪ ಅಂತಂದ್ರೆ, ಪ್ರೀತಿಯಲ್ಲಿ ಇರ್ತಕ್ಕಂಥ ಸಾಮರಸ್ಯ ಇವರ ಬಾಂಧವ್ಯವನ್ನ ತುಂಬಾ ಗಟ್ಟಿಮುಟ್ಟಾಗಿ ಮಾಡುತ್ತೆ. ಇದರಲ್ಲಿ ಯಾವುದೇ ಮೂರನೇ ವ್ಯಕ್ತಿಗಳ ಆಸ್ಪದ ಆಗ್ಲಿಕ್ಕಿಲ್ಲ. ಆದ್ರೂ ಕೂಡ ಇವರ ಸಂಬಂಧ ತುಂಬಾ ಗಟ್ಟಿಮುಟ್ಟಾಗಿರುತ್ತೆ, ಯಾವುದೇ ಸಮಸ್ಯೆಗಳಿಲ್ಲ. ಕುಟುಂಬದ ವಿಚಾರ ಅಂತ ಬಂದ್ರೆ, ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರ ಮಾತನ್ನ, ಹಿರಿಯರ ಆಶೀರ್ವಾದ ಮತ್ತು ಗೌರವದಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡೋದ್ರಿಂದ ಮನೆಯಲ್ಲಿ ಒಂದು ಶುಭ ಕಾರ್ಯಗಳು, ಶುಭ ವಿಚಾರಗಳು ಆರಂಭ ಆಗ್ಲಿಕ್ಕಿದೆ. ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ತದನಂತರ ಉದ್ಯೋಗ ಮತ್ತು ಹಣಕಾಸಿನ ವಿಚಾರ ನೋಡ್ತಾ ಅಂದ್ರೆ, ಉದ್ಯೋಗದಲ್ಲಿ ಮಾಡ್ತಕ್ಕಂಥ ಎಲ್ಲಾ ಕೆಲಸಗಳು ಸ್ವಲ್ಪ ವಿಫಲತೆ ಕಾಣುವಂತ ಸಂಭವ ಇದೆ. ಹಾಗಾಗಿ ಇರುವಂತ ಎಲ್ಲಾ ಹೆಜ್ಜೆಗಳಲ್ಲೂ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಮುನ್ನಡೆದು ಬಹಳ ಮುಖ್ಯ ಆಗುತ್ತೆ. ಆರ್ಥಿಕ ಸ್ಥಿತಿ ಬಗ್ಗೆ ಹೇಳೋದಾದ್ರೆ, ಇವರು ಮಾಡ್ತಕ್ಕಂಥ ಎಲ್ಲಾ ಒಂದು ಇನ್ವೆಸ್ಟ್ಮೆಂಟ್ ಆಗ್ಬೋದು, ಹೂಡಿಕೆ ಆಗ್ಬೋದು, ಲಾಭದಾಯಕ ವಿಚಾರಗಳು ಕಾಣದೇ ಇದ್ರು ಕೂಡ ತಕ್ಕ ಮಟ್ಟಿನ ಒಂದು ವಿಚಾರ ಅಂದ್ರೆ ಹಾಕಿದ ಬಂಡವಾಳ ವಾಪಸ್ ಬರುತ್ತೆ ಅಂತ ಮಾತ್ರ ಹೇಳ್ಬೋದು, ಹೊರತು ಲಾಭವನ್ನ ಕಾಣ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬೋದು ನೇರವಾಗಿ. ಆರೋಗ್ಯದ ವಿಚಾರ ಬಂತಂದ್ರೆ, ಇವರ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದ ಏರಿಳಿತಗಳು ಆಗುವಂತ ಸಂಭವ ಇದೆ. ಹಾಗಾಗಿ ಅವರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ, ಹೆಚ್ಚಿನ ಒಲವನ್ನು ತೋರಿಸೋದು ಬಹಳ ಒಳ್ಳೆಯದು. ಮುಖ್ಯವಾಗಿ ಈ ಎಲ್ಲ ರಾಶಿಗಳಿಗೆ ಸೂಕ್ತವಾದ ಪರಿಹಾರ ಏನಪ್ಪಾ ಅಂತಂದ್ರೆ, ಪ್ರತಿ ಸೋಮವಾರ ಸೋಮೇಶ್ವರನ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನಕ್ಕೆ ಒಂದು ಬಿಳಿಯ ಹೂವನ್ನ ಅರ್ಪಣೆ ಮಾಡಿ ಒಂದು ಪೂಜೆ ಮಾಡಿಸ್ಕೊಂಡ್ ಬರೋದ್ರಿಂದ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಲೈಫ್ ನಲ್ಲಿ ಆಗ್ತಕ್ಕಂಥ ಎಲ್ಲ ನೆಗೆಟಿವಿಟಿ ಹೋಗೋದಕ್ಕೆ ಇದೊಂದು ಸೂಕ್ತವಾದ ಸುಲಭ ಪರಿಹಾರ ಮಾರ್ಗ ಆಗುತ್ತೆ. ಇದಾಗಿತ್ತು ಮೇಷ ರಾಶಿಯವರ ನವೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.